ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಉಡುಪಿಯ ಹಿರಿಯಡ್ಕ ಶ್ರೀ ಪುತ್ತಿಗೆ ಮೂಲಮಠದಲ್ಲಿ ಹಿಂದೂ ಧಾರ್ಮಿಕ ಶಿಬಿರದ ಸಮಾರೋಪ ಸಮಾರಂಭ. ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಅನುಗ್ರಹ ಸಂದೇಶ. ತಿರುಪತಿ ಜಿಲ್ಲೆಯ ನಾಗಲಾಪುರ ಕ್ಷೇತ್ರವು ಹಬ್ಬದ ವೈಭವದೊಂದಿಗೆ ಕಂಗೊಳಿಸುತ್ತಿದೆ. ಈ ಕ್ಷೇತ್ರದಲ್ಲಿ ಭಗವಂತನು ವಿಷ್ಣುವಿನ 10 ಅವತಾರಗಳಲ್ಲಿ ಮೊದಲ ಅವತಾರವಾದ ಮತ್ಸ್ಯಾವತಾರ ರೂಪದಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷ. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ನಾಗಲಾಪುರಂ ವೇದವಲ್ಲಿ ಸಮೇತ ಶ್ರೀ ವೇದನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮೇ 1 ರಿಂದ 9ರವರೆಗೆ ಬ್ರಹ್ಮೋತ್ಸವಗಳು ಬಹಳ ವೈಭವ ಹಾಗೂ ಅದ್ದೂರಿಯಾಗಿ ನಡೆಯುತ್ತಿವೆ. ಉತ್ಸವಗಳ ಅಂಗವಾಗಿ 3ನೇ ದಿನ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೇದನಾರಾಯಣ ಸ್ವಾಮಿಯೊಂದಿಗೆ ದೇವಾಲಯದ ಆವರಣದ ಮಂಟಪದಲ್ಲಿ ವಿಶೇಷವಾಗಿ ಸಿದ್ಧಗೊಳಿಸಿದ ವೇದಿಕೆಯಲ್ಲಿ ಸ್ನಪನ ನೆರವೇರಿಸಲಾಯಿತು. ಬಳಿಕ ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ ಮತ್ತು ಸಂಕಲ್ಪ ಪೂಜೆಗಳನ್ನು ಮಾಡಿದರು. ತದನಂತರ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಎಳನೀರು ಮತ್ತು ಇತರ ಪದಾರ್ಥಗಳಿಂದ ಅಭಿಷೇಕ ಮಾಡಲಾಯಿತು. ಬಳಿಕ ಅರಿಶಿಣ, ಶ್ರೀಗಂಧ ಲೇಪನ ಮಾಡಿ ತುಳಸಿ ಮಾಲೆಗಳನ್ನು ಸಮರ್ಪಿಸಿದರು. ಬಳಿಕ ಪವಿತ್ರ ಜಲ ವಿಧಿ ವಿಧಾನವನ್ನು ನೆರವೇರಿಸಿದರು. ತದನಂತರ ಧೂಪ, ದೀಪ, ನೈವೇದ್ಯ ಸಮರ್ಪಿಸಿ ಮಹಾ ಮಂಗಳಾರತಿ ಬೆಳಗಲಾಯಿತು. ನಾಗಲಾಪುರದ ಶ್ರೀ ವೇದನಾರಾಯಣ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವದ 3ನೇ ದಿನವಾದ ಭಾನುವಾರ ಸಂಜೆ ಶ್ರೀ ವೇದನಾರಾಯಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಊಂಜಲ್ ಸೇವೆ ವಿಜೃಂಭಣೆಯಿಂದ ಜರುಗಿತು. ಅರ್ಚಕರು ಶ್ರೀ ವೇದನಾರಾಯಣ ಸ್ವಾಮಿ ಮತ್ತು ಅಮ್ಮನವರ ಉತ್ಸವ ಮೂರ್ತಿಗಳನ್ನು ತೊಟ್ಟಿಲ ಮೇಲೆ ಅಲಂಕರಿಸಿ ಊಂಜಲ್ ಸೇವೆಯನ್ನು ಅದ್ದೂರಿಯಾಗಿ ನೆರವೇರಿಸಿ ಮಂಗಳ ನೀರಾಜನ ಅರ್ಪಿಸಿದರು. ಉಡುಪಿಯ ಹಿರಿಯಡ್ಕದ ಶ್ರೀ ಪುತ್ತಿಗೆ ಮೂಲಮಠದ ಗೀತಾ ಮಂದಿರದಲ್ಲಿ ಹಾಗೂ ಉಡುಪಿ ಪುತ್ತಿಗೆ ಮಠದಲ್ಲಿ ಹಿಂದೂ ಧಾರ್ಮಿಕ ಶಿಬಿರದ ಸಮಾರೋಪ ಕಾರ್ಯಕ್ರಮ ನೆರವೇರಿತು. ಪುತ್ತಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಶ್ರೀ ಪುತ್ತಿಗೆ ಕಿರಿಯ ಶ್ರೀಪಾದರಾದ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಶಿಬಿರದ ಸದಸ್ಯರಿಗೆ ಅನುಗ್ರಹ ಮಂತ್ರಾಕ್ಷತೆಯನ್ನು ನೀಡಿ ಅಭಿನಂದನಾ ಪತ್ರವನ್ನು ನೀಡಿದರು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದರು. ಪುತ್ತಿಗೆಯ ಸುವರ್ಣ ನದಿ ತೀರದ ನರಸಿಂಹ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದು ಪರಶುರಾಮ ಜಯಂತಿಯ ದಿವಸ ಶುರುವಾದಂತಹ ಶಿಬಿರ ಪುತ್ತಿಗೆಯಲ್ಲಿ, ಉಡುಪಿಯ ಪುತ್ತಿಗೆಯಲ್ಲಿ ಮತ್ತು ಇಲ್ಲಿ ಪುತ್ತಿಗೆಯ ನರಸಿಂಹನ ಸನ್ನಿಧಾನದಲ್ಲಿಯೂ ಕೂಡ ಸನ್ನಿವಾಸ ಶಿಬಿರ ಏರ್ಪಡಿಸಿದ್ದು, ಅದರ ಸಮಾರೋಪವನ್ನು ಎಲ್ಲಿಯೇ ಶಿಬಿರ ಆದರೂ ಕೂಡ ಹಿಂದೆ ಒಮ್ಮೆ ಪಾಡಿಗಾರಲ್ಲೂ ಶಿಬಿರ ಆಗಿತ್ತು, ಗೀತಾ ಮಂದಿರದಲ್ಲಿಯೂ ಕೂಡ ಶಿಬಿರ ಆಗಿತ್ತು. ನರಸಿಂಹನ ಸನ್ನಿಧಾನದಲ್ಲಿ ಅದನ್ನು ಅರ್ಪಿಸುವುದು ಅಂತ ಹೇಳಿ ಹಿಂದಿನಿಂದಲೂ ಗುರುಗಳು ಸಂಕಲ್ಪಿಸಿದಂತಹ ಒಂದು ವಿಚಾರ ಆದದ್ದರಿಂದ ನರಸಿಂಹನ ಸನ್ನಿಧಾನಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ನರಸಿಂಹ ವಿಶೇಷವಾಗಿ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದಂತಹ ರೂಪ ಅಂತ ಹೇಳುವಂಥದ್ದು ಪ್ರಸಿದ್ಧ. 2 ಕಾರಣ. ಶಿಬಿರದಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆ ಇರುವುದರಿಂದ ನರಸಿಂಹದೇವರಿಗೆ ಮಕ್ಕಳು ಇಷ್ಟ ಆದದ್ದರಿಂದ ಇಲ್ಲಿ ಮಕ್ಕಳು ಒಂದು 10 ದಿವಸಗಳ ಕಾಲ ಅವರು ಕಲಿತಂತಹ ವಿಚಾರವನ್ನು ನರಸಿಂಹನ ಸನ್ನಿಧಾನದಲ್ಲಿ ಅದನ್ನು ಅವನಿಗೆ ದೇವರಿಗೆ ಅರ್ಪಿಸುವಂಥದ್ದು ಅಂತ ಹೇಳಿ ನರಸಿಂಹನ ಒಂದು ಅನುಗ್ರಹಕ್ಕಾಗಿ, ಆ ರೀತಿ ಅವನ ಅನುಗ್ರಹದಿಂದ ಮುಂದೆ ನಮಗೆ ಉತ್ತರೋತ್ತರ ಅಭಿವೃದ್ಧಿ ಶ್ರೇಯಸ್ಸು ದೊರಕ್ತದೆ ಅಂತ ಹೇಳಿ ಒಂದು ವಿಚಾರವಾದರೆ, ನರಸಿಂಹನ ಸನ್ನಿಧಾನದಲ್ಲಿ ಯಾಕೆ ನಾವು ಅರ್ಪಿಸಬೇಕು ಇದನ್ನು ಅಂತ ಹೇಳಿದರೆ ಮತ್ತೊಂದು ನಾವು ವಿಚಾರವನ್ನು ಮಾಡೋದು ಅಂಥೇಳಿ. ಆದರೆ ಪ್ರಹ್ಲಾದನಿಗೂ ಕೂಡ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಇದ್ದು ನಮ್ಮ ಸುತ್ತಮುತ್ತಲಿನ ಜನರು ಅಧ್ಯಾತ್ಮದಿಂದ ದೂರ ಹೋಗ್ತಾ ಇದ್ದಾರೆ, ಆದರೂ ಕೂಡ ನಾವು ಪ್ರಯತ್ನಪಟ್ಟು ಅಧ್ಯಾತ್ಮ ಚಿಂತನೆ ನಡೆಸಬೇಕು, ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು, ಒಂದಷ್ಟು ದೇವರ ವಿಚಾರವನ್ನು ತಿಳಿದುಕೊಂಡು ನಾವು ದೇವರಲ್ಲಿ ಭಕ್ತಿಯನ್ನು ಮಾಡಿ ಅವನ ಅನುಗ್ರಹವನ್ನು ಸಂಪಾದಿಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಶಿಬಿರಾರ್ಥಿಗಳಾಗಿ ನಾವು ಬಂದಿದ್ದೇವೆ. ನಮ್ಮನ್ನು ತಂದೆ ತಾಯಿಗಳು ಕಳಿಸಿದ್ದಾರೆ.
ಹಾರ್ನ್ ಶಬ್ದ, ಬಸ್ಸಿನ ಶಬ್ದ, ಹಾರ್ನ್ನ ಶಬ್ದ ಕೇಳೋದಿಲ್ಲ. ಎರಡನೇದಾದು ಕ್ರಿಕೆಟ್ ಆಡಲಿಕ್ಕೆ ದೊಡ್ಡ ಗದ್ದೆ ಇದೆ, ಎಲ್ಲಿ ಕೂಡ ಇಷ್ಟು ದೊಡ್ಡ ಗದ್ದೆ ಇಲ್ಲ. ಮೂರನೇದಾಗಿ ವಿಶಾಲವಾಗಿದೆ, ಎಷ್ಟು ಓಡಾಡಲಿಕ್ಕೂ ಜಾಗ ಇದೆ. ನಾಲ್ಕನೇದಾಗಿ ನದಿ ಇದೆ, ಪ್ರಶಾಂತವಾಗಿದೆ. ಹಾಗಾಗಿ ಪುತ್ತಿಗೆಯಲ್ಲಿ ನಿಮಗೆ ಈ ಶಿಬಿರವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಯಾರ್ಯಾರಿಗೆ ಅಪೇಕ್ಷೆ ಇದೆ ಇಲ್ಲಿ ನಮ್ಮ ವಿದ್ಯಾಪೀಠಕ್ಕೂ ಕೂಡ ಸೇರಲಿಕ್ಕೆ ಅವಕಾಶ ಇದೆ. ಇಲ್ಲೇ ಇದ್ದುಕೊಂಡು ಅಭ್ಯಾಸ ಮಾಡ್ಬೋದು. ನಮ್ಮದು ಒಟ್ಟಿಗೆ 5 ವಿದ್ಯಾಪೀಠ ಇದೆ. ಇಲ್ಲಿ ಒಂದು ವಿದ್ಯಾಪೀಠ ಇದೆ, ಪಾಡಿಗಾರನಲ್ಲಿ ಒಂದಿದೆ, ಅದು ಶ್ರೀಪುತ್ತಿಗೆ ಸುಗುಣ ಸ್ಕೂಲ್ ಅಂತ. ಅಲ್ಲಿ ಶಾಲೆಯದ್ದು ಹೇಳಿಕೊಡ್ತೇವೆ ಮತ್ತು ವೇದಗಳನ್ನು ಕೂಡ ಹೇಳಿಕೊಡ್ತೇವೆ. ಬೆಂಗಳೂರಲ್ಲಿದೆ ಮತ್ತು ಚೆನ್ನೈಯಲ್ಲಿದೆ ಮತ್ತು ಕಲ್ಕತ್ತಾದಲ್ಲಿದೆ. ಕಲ್ಕತ್ತಾದವರು ಕೂಡ ಬಂದಿದ್ದಾರೆ ವಿದ್ಯಾರ್ಥಿಗಳು, ಬೆಂಗಳೂರಿನವರು ಬಂದಿದ್ದಾರೆ, ಕಲ್ಕತ್ತಾದವರು ಬಂದಿದ್ದಾರೆ. ನಮ್ಮದು ಚೆನ್ನೈಯವರು ಮಾತ್ರ ಬರಲಿಲ್ಲ. ಇನ್ನು ಪಾಡಿಗಾರನವರು ಕೂಡ ಬಂದಿದ್ದಾರೆ. ನಿಮಗೆ ಶಿಬಿರದ ಸಂದೇಶ ಏನೆಂದರೆ, ಪ್ರತಿ ವರ್ಷ ನೀವು ಶಿಬಿರಕ್ಕೆ ಬರಬೇಕು. ಎರಡನೇದಾಗಿ ನಮ್ಮ ಸ್ಕೂಲಲ್ಲೇ ಓದೋದಾದರೆ ಎರಡನ್ನೂ ಕೂಡ ಓದಬಹುದು. ನಿತ್ಯ ಸಂಧ್ಯಾವಂದನೆ, ವೇದ, ಸಂಸ್ಕೃತ, ಅದರ ಜೊತೆಗೆ ಸ್ಕೂಲಿದ್ದು ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು ಅದು ಎಲ್ಲ ಓದಬಹುದು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಸೋಮೇಶ್ವರ ಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ರಾವಣ ವಾಹನೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಸರ್ವಾಲಂಕೃತ ಸೋಮೇಶ್ವರ ಪಾರ್ವತಿ ದೇವಿಯ ಉತ್ಸವ ಮೂರ್ತಿಗಳನ್ನು ರಾವಣ ವಾಹನದಲ್ಲಿ ಆಸೀನಗೊಳಿಸಿ ಪೂಜೆ ಸಲ್ಲಿಸಲಾಯಿತು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ರಾವಣ ವಾಹನೋತ್ಸವವನ್ನು ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪುರಾಣ ಪ್ರಸಿದ್ಧ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಗರ್ಭಗುಡಿಯಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮೂಲ ವಿಗ್ರಹವನ್ನು ಸರ್ವಾಲಂಕೃತವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ನಂತರ ಉತ್ಸವ ವಿಗ್ರಹಗಳನ್ನು ಪಲ್ಲಕ್ಕಿಯಲ್ಲಿ ರಥದ ಬಳಿಗೆ ಕರೆತರಲಾಯಿತು. ರಥ ಪೂಜೆ, ಹೋಮವನ್ನು ನೆರವೇರಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಉಡುಪಿಯ ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ಹಾಗೂ ಮಹಾಗಣಪತಿ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಈ ನಿಮಿತ್ತ ಆಲಯದಲ್ಲಿ ವಾಸ್ತುಹೋಮ, ಸುದರ್ಶನ ಹೋಮ, ದುರ್ಗಾ ನಮಸ್ಕಾರದ ಮಂಡಲವನ್ನು ಬರೆದು ಮಂಡಲ ಪೂಜೆಯನ್ನು ಮಾಡಿ ಸಪ್ತಶತಿ ಪಾರಾಯಣ ಮಾಡುವುದರ ಮೂಲಕ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಸುಮಂಗಲಿಯರಿಗೆ ಬಾಗಿನ ಕೊಡಲಾಯಿತು. ನಂತರ ಮಹಾಲಿಂಗೇಶ್ವರ ದೇವರಿಗೆ ರಾತ್ರಿಯ ಮಹಾಪೂಜೆಯನ್ನು ಮಾಡಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯ ಆವರಣದಲ್ಲಿ ಸರ್ವಾಲಂಕೃತ ಸೀತಾರಾಮಚಂದ್ರರ ಉತ್ಸವ ಮೂರ್ತಿಗಳನ್ನು ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಿ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವವನ್ನು ಮಾಡಲಾಯಿತು. ಅನೇಕ ಮಂದಿ ಭಕ್ತರು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು.
ಮೈಸೂರಿನ ರಾಮಕೃಷ್ಣ ನಗರದಲ್ಲಿ ಇರುವ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಇದರ ಅಂಗವಾಗಿ ಗರ್ಭಾಲಯದಲ್ಲಿ ಇರುವ ಶ್ರೀನಿವಾಸ ದೇವರಿಗೆ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಮಂಗಳಾರತಿ ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಉಪಾಲಯದಲ್ಲಿ ಇರುವ ಮುಖ್ಯ ಪ್ರಾಣದೇವರು ಲಕ್ಷ್ಮೀದೇವಿ ಹಾಗೂ ಮಹಾಗಣಪತಿ ದೇವರುಗಳಿಗೆ ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಭಕ್ತರು ದೇವರುಗಳ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಬೆಂಗಳೂರು ಆರ್ಟಿ ನಗರದಲ್ಲಿ ಇರುವ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೋಮವಾರದ ವಿಶೇಷ ಅಭಿಷೇಕ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ವಿಶೇಷವಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣುಗಳಿಂದ ಪಂಚಾಮೃತ ಅಭಿಷೇಕ ಮಾಡಿ ನಂತರ ಸುಗಂಧ ದ್ರವ್ಯಗಳಾದ ಅರಿಶಿಣ, ಕುಂಕುಮ, ಚಂದನ, ವಿಭೂತಿಗಳಿಂದ ಅಭಿಷೇಕ ಮಾಡಿ ಮಂಗಳಾರತಿ ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಧನ್ಯರಾದರು. ಮೈಸೂರಿನ ಮಂಟಿಯಲ್ಲಿ ಇರುವ ಶ್ರೀ ಪಾಂಡುರಂಗ ದೇವಾಲಯದ 4ನೇ ವರ್ಷದ ವಾರ್ಷಿಕೋತ್ಸವ ವೈಭವವಾಗಿ ನೆರವೇರಿತು. ಈ ನಿಮಿತ್ತ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಕಳಶ ಸ್ಥಾಪನೆ, ಕಳಶ ಪೂಜೆಯನ್ನು ಮಾಡಿ ನವಗ್ರಹ ಹೋಮ, ಅಥರ್ವ ಶೀರ್ಷ ಮಹಾಗಣಪತಿ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ನೆರವೇರಿಸಲಾಯಿತು. ತರುವಾಯ ಗರ್ಭಾಲಯದಲ್ಲಿ ಇರುವ ಶ್ರೀ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ದೇವಾಲಯದ ಸಂಸ್ಥಾಪಕರಾದ ಶ್ರೀ ಸುಬ್ಬರಾವ್ ದಾಸರು ಮತ್ತು ನೂರಾರು ಭಜನಾ ಮಂಡಳಿ ವತಿಯಿಂದ ವಿಶೇಷ ಭಜನಾ ಕಾರ್ಯಕ್ರಮವು ನೆರವೇರಿತು. ಕೋಲಾರ ಜಿಲ್ಲೆಯ ದಿಡ್ಡಗೊಲ್ಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ತಿರುಪತಿ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಆಲಯ ಆವರಣದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಹೋಮಕುಂಡವನ್ನು ನಿರ್ಮಿಸಿ ಕಳಶಾರಾಧನೆ, ವಿವಿಧ ದೇವತಾ ಹೋಮಗಳನ್ನು ಆಚರಿಸಲಾಯಿತು. ನಂತರ ವಿಶೇಷ ಪೂಜೆ ಸಲ್ಲಿಸಿ ಮಂಗಳಾರತಿ ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಈ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು.
ಅಂತಾರಾಷ್ಟ್ರೀಯ ನೃತ್ಯ ದಿನಾಚರಣೆಯ ಪ್ರಯುಕ್ತ ನೃತ್ಯದ ಮಹತ್ವ ಹಾಗೂ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಲಕ್ಷ್ಮೀ ಬಸವರಾಜುರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಎಸ್ವಿಬಿಸಿ ಚಾನೆಲ್ ಪ್ರೇಕ್ಷಕರಿಗೆಲ್ಲ ನನ್ನ ಭಕ್ತಿಪೂರ್ವಕ ನಮನಗಳು. ನಾನು ಡಾಕ್ಟರ್ ಲಕ್ಷ್ಮೀ ಬಸವರಾಜು, ಭರತನಾಟ್ಯಂ ಕಲಾವಿದೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA PhDಯನ್ನು ಪಡೆದಿದ್ದೇನೆ. ನಾನು ಪ್ರಸ್ತುತ ಪುಣೆಯಲ್ಲಿ 7 ದಿವಸಗಳ ಕಾಲ ನೃತ್ಯವನ್ನು ಸೆಲಿಬ್ರೇಟ್ ಮಾಡ್ತಾಯಿದ್ದೆ. ಏನಕ್ಕೆ ಅಂದರೆ ಇದು ಅಂತಾರಾಷ್ಟ್ರೀಯ ನೃತ್ಯ ದಿನಾಚರಣೆಯ ಅಂಗವಾಗಿ. ಇದರ ಅಂಗವಾಗಿ ಎಲ್ಲರಿಗೂ ಈ ಅಂತಾರಾಷ್ಟ್ರೀಯ ನೃತ್ಯ ದಿನಾಚರಣೆಯ ಶುಭವನ್ನು ಕೋರುತ್ತೇನೆ. ನಾನು ಮಾಡಿರೋದು PhD ಜಯದೇವನ ಗೀತಗೋವಿಂದದ ಮೇಲೆ. ಕೃಷ್ಣ ಇದರಲ್ಲಿ ನಾರದನಿಗೆ ಹೇಳ್ತಾನೆ, ಮದ್ಭಕ್ತಾಹ ಯತ್ರ ಗಾಯಂತೆ ತತ್ರ ತಿಷ್ಠಾಮಿ ನಾರದ ಅಂತ. ಮದ್ಭಕ್ತಾಹ ಯತ್ರ ಗಾಯಂತೆ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರು ಎಲ್ಲಿ ಹಾಡಿ ನನ್ನನ್ನು ಹೊಗಳ್ತಾರೋ ನಾರದ, ನಾನು ಅಲ್ಲಿ ನೆಲೆಸ್ತೀನಪ್ಪ ಅಂತ. ಹಾಗಾಗಿ ಗೀತಂ ವಾದ್ಯಂ ತಥಾ ನೃತ್ಯಂ ತ್ರಯಂ ಸಂಗೀತ ಮುಚ್ಯತೆ. ಹಾಡು ಒಂದೇ ಅಲ್ಲ, ಗೀತ, ವಾದ್ಯ ಹಾಗೂ ನೃತ್ಯ 3 ಸೇರಿ ಸಂಗೀತ ಆಗುತ್ತೆ. ನಾವಿದನ್ನು ಪ್ರಸ್ತುತಪಡಿಸಿದಾಗ ದೇವರು ಆನಂದ ಪಡ್ತಾನಂತೆ, ಅವನು ನಮ್ಮ ಜೊತೆನೇ ಬಂದು ನೆಲೆಸ್ತಾನಂತೆ. ಈ ನೃತ್ಯ ಮಾಡೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚುತ್ತೆ, ನಮ್ಮ ಇದು ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ. ನಾವು ಯಾವ ರೀತಿ ಮಾತಾಡಬೇಕು, ಗುರು ಹಿರಿಯರ ಹತ್ರ ಯಾವ ರೀತಿ ನಡ್ಕೋಬೇಕು ಅನ್ನೋ ಸಂಸ್ಕಾರವನ್ನು ಕಳಿಸುತ್ತೆ. ಹಾಗಾಗಿ ನಾನು SVBC ಚಾನಲ್ ಮೂಲಕ ಎಲ್ಲರನ್ನ ಒಂದೇ ಮಾತು ವಿನಂತಿಸ್ಕೊಳ್ಳೋದು, ನೀವು ನಿಮ್ಮ ಮಕ್ಕಳಿಗೆ ನಮ್ಮ ಭಾರತದ ಸಂಸ್ಕೃತಿಯಾದ ಸಂಸ್ಕಾರವಾದ ನೃತ್ಯ ಕಲೆಗಳನ್ನು, ಹಾಡುಗಾರಿಕೆಯನ್ನು, ವಾದ್ಯದ ಹೇಗೆ ಕಲಿಯೋದು ಅನ್ನೋದನ್ನು ಹೇಳ್ಕೊಡಿ. ಇದು ಕಲಿಯೋದ್ರಿಂದ ಮಕ್ಕಳ ಅಭಿವೃದ್ಧಿ ಆಗತ್ತೆ, ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಇದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ TTD ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ TTD ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಮತಿ ಸಿಂಧು ಕಲಾಮಂದಿರ ತಿರುವನಂತಪುರಂ ಮತ್ತು ಬಳಗ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. तत्समस्तं लीलया
ಉಡುಪಿಯ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಾಯನ ಮಿತ್ರರು ಸುರತ್ಕಲ್ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.